ದುಶಾಸನ ನಿನ್ನ ತಮ್ಮ ಸೀಟುಗಳನ್ನು ಅಲಂಕರಿಸಿ. ದುಶಾಸನ, ಅಗ್ರಜ, ಸಹೋದರ ಕರ್ಣ, ಸುಯೋಧನ, ಕರ್ಣ, ಸುಯೋಧನ, ಶಕುನಿ, ಜಗದದ್ಭುತ ಸುರಾವಳಿಯಂ ಸಕಲ ಸಾಮ್ರಾಜ್ಯದಿಂದೊಳಗೂಡಿ ಮೆರೆವ ಈ ಕೌರವೇಶ್ವರ ಗುರುಕುಲ ದೋರ್ದಂಡ ಫಲ ಮಂಡಿತನಾದ ಈ ಕೌರವೇಶ್ವರಂಗೆ ಅದಾರು ಸಾಟಿ. ಸಮರ ಎನಗೆ ದರೆಯೋ ಮಿಗಿಲೆನಿಸಿ ಮೆರವ ಎನಗೆ ಸರಿ ಸಮರ ಎನಗೆ ದರೆಯೋ ಮಿಗಿಲೆನಿಸಿ ಮೆರವ ಎನಗೆ ಭೀಷ್ಮ ದ್ರೋಣ ಕಲಿ ಕರ್ಣ ಸಹಿತ ದುಶ್ಯಾಸನ ಶಕುನಿ ಬೆಂಬಲ ಎನಗೆ ಭೀಷ್ಮ ದ್ರೋಣ ಕಲಿ ಕರ್ಣ ಸಹಿತ ದುಶ್ಯಾಸನ ಶಕುನಿ ಬೆಂಬಲ ಎನಗೆ ಧರೆಯನ್ನಾಳುವ ವೈಭವದಿ ಧರೆಯನ್ನಾಳುವ ವೈಭವದಿ ಮೆರೆಯುವೆ ಸಿರಿಯಲಿ ಸುರಪಗೆ ಮೀರಿದೆ ಮೆರೆಯುವೆ ಸಿರಿಯಲಿ ಸುರಪಗೆ ಮೀರಿ ಸಮರ ಎನಗೆ ಧರೆಯೋಳ್ ಮಿಗಿಲೆನಿಸಿ ಮೆರವ ಎನಗೆ ಸರಿ ಸಮರ ಎನಗೆ ಧರೆಯೋಳ್ ಮಿಗಿಲೆನಿಸಿ ಮೆರವ ಎನಗೆ. ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನಿಕರ ಸಹಾಯವಿಲ್ಲದೆ ಆ ಕಳ್ಳ ಕೃಷ್ಣನನ್ನೇ ಮೆಚ್ಚಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಹೆಚ್ಚಿದೆಂಬುದನ್ನು ನೋಡಿದಿರಾ? ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧ. ತಾತ, ಏನು ಹೇಳಿದಿರಿ? ಯುದ್ಧವೇ ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಯ ಹಣ್ಣಿನಂತೆ ನಚ್ಚುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜನಾದ ವೀರ ಕಣ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮನು ಬರುತ್ತಿರುವನು. ಯಾರು? ಪುರುಷೋತ್ತಮನೇ, ರಾಜಾದಿರಾಜ, ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನೇ. ಪಾಂಡವ ಮಿತ್ರನಾದ ಆ ಮೋಸಗಾರ ನೇರವಾಗಿ ನನ್ನ ಮನೆಗೆ ಬಾರದೆ ಆತನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡುವಂತೆ ಶ್ರೀ ಕೃಷ್ಣ ಪರಮಾತ್ಮನು ಬರುತ್ತಿರುವನೇ ವಿನಃ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವವರು? ಓ ದಾಸಿ ಪುತ್ರ ವಿದುರ, ಏನೆಂದು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಸಹೋದರ ದುಶ್ಯಾಸನ, ಅಗ್ರಜ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನವೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಸಕಲ ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನರಿದೆ ಮಾತನಾಡುತ್ತಿರುವ ಈ ವಿದುರನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಿಬಿಡು. ಎಲ್ಲವೋ ವಿದುರ, ನಡೆದು ನೋಡ, ನಡೆದು ನೋಡ, ಕಡು ಸಡಗರದಲ್ಲಿ ನುಡಿಯುವುದು ಅನುಚಿತ. ನಡೆದು ನೋಡ, ನಡೆದು ನೋಡ,
ಇಲ್ಲವಾದ್ರೆ ಅನರ್ಥವಾದೀತು. ಈ ಗದೆಯಿಂದ ಇನ್ನು ಅಪ್ಪಳಿಸಿ ಬಿಡುವೆನು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯ್ತೆ. ಛೀ ಅವಿವೇಕಿ, ನಿನ್ನಂತವನಿಗೆ ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಮುರಿದು ಪ್ರಹರಿಸುವಾಗ ಇಟ್ಟಿದ್ದ ಧನಸ್ಸನ್ನು ಈಗಲೇ ಮುರಿದು ಹಾಕುವೆನು. ಇದರಂತೆ ನಾಶವಾಗುವಂತೆ ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮನಾದ ಬಿಲ್ಲನ್ನು ಸಹಾಯವನ್ನು ಕಳೆದುಕೊಂಡೇ ಅಲ್ಲ. ಈ ವಿದುರನು ನಿನಗೆ ಸಹಾಯಕ್ಕಾಗಿ ನಿಂತಿದ್ದರೆ ಈ 3 ಲೋಕದಲ್ಲೂ ನಿನ್ನನ್ನು ಜಯಿಸುವರೇ ಇಲ್ಲದಂತಾಗುತ್ತಿತ್ತು. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಹೆದರುವಂತಿದೆಯಲ್ಲ. ದುರದಳ್ ಪಾತನ ಶಿರವಂ ಧರಣಿಗೆ, ದುರದಳ್ ಪಾತನ ಶಿರವಂ ಧರಣಿಗೆ, ಉರುಳಿಪೆನೆನುತ ಶಪಥವನಾಂತು ಮಹೇಶ್ವರನ ಕುವರನಂ ಮೆಚ್ಚಿಸಿ, ಮಹೇಶ್ವರನ ಕುವರನಂ ಮೆಚ್ಚಿಸಿ, ವರಚಾಪವನಾಂತು ನಿನಗೆ ಸಮನಾರಿಹರೇ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆತನ ಬಿಲ್ಲಿನಿಂದ ಆಗತಕ್ಕದ್ದಾದರೂ ಏನು, ಹೋದರಿ ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂತಹವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಹೋಗಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸೆಂದು ಹೇಳಿದ್ದೇನಲ್ಲ, ಸಿದ್ಧವಿರುವುದೇ? ಇದೋ ಅಣ್ಣ ಸಿದ್ಧವಾಗಿರುವುದು. ಇಲ್ಲಿ ಅದನ್ನು ಕೊಡು. ಕೃಷ್ಣನಿಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ದುರ್ಯೋಧನ ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣರು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಲಾಗು. ಇದೇನಿದು? ದುರ್ಯೋಧನನು ಸಿಂಹಾಸನದ ಮೇಲಿಂದ ಇಳಿದು ಬಂದನು ಅಥವಾ ಉರುಳಿ ಬಂದನು? ಎಲ್ಲವೂ ಅಯೋಮಯ. ಚಕ್ರವರ್ತಿ, ಭಾರತ ಕುಲ ಚಕ್ರವರ್ತಿಯಾದ ನೀನು ಧೂತನಾಗಿ ಬಂದಿರುವ ನನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ಸುಯೋಧನ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ನೀನಿಲ್ಲಿಗೆ ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದರೂ ಅದು ನಿನಗಲ್ಲ, ಈ ಭೂಮಾತೆಗೆಂದೇ ತುಳಿ. ಬಂದದ್ದಾಯಿತು.
ಆ ಪೀಠವನ್ನು ಅಲಂಕರಿಸು. ಕೃಷ್ಣ, ನಿನಗೆ ಗೋಪಿಕಾಂಗನೆಯರ ನರ್ತನವೆಂದರೆ ಬಹಳ ಇಷ್ಟ ತಾನೇ? ಇರಬಹುದೇನೋ, ಇದ್ದೇ ಇದೆ. ನೋಡಿ ಆನಂದ ಪಡು. ಯಾರಲ್ಲಿ ನಡೆಯಲಿ ನರ್ತನ. ಸುಯೋಧನ, ಬಲೆ ಬಲೆ. ಸುಯೋಧನ, ಬಲೆ ಬಲೆ. ಸುಯೋಧನ, ಬಲೆ ಬಲೆ.
ಕೃಷ್ಣ ಸಹೋದರ ದುಶ್ಯಾಸನ ಶಕುನಿ ಕರ್ಣ ಕೃಷ್ಣ ನೋಡು ಆನಂದ ಪಡು ಕರ್ಣ ಯೋಜನಾ ಶಕುನಿ ಕೃಷ್ಣ
ಅವರಿಗೆ ಸೂಕ್ತವಾದ ಚಿನ್ನ ಬೆಳ್ಳಿ ವಜ್ರ ವೈಡೂರು ಎಲ್ಲವನ್ನು ಕೊಟ್ಟು ಕಳಿಸಿ. ಮುರಾರಿ ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ವಿಷಯವನ್ನು ಉಪೇಕ್ಷಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಾಲಾಬ್ಧ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕತ್ರೆ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಲ್ಪಡತಕ್ಕದೆಂದು ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರು? ಎರಡರಲ್ಲಿ ಒಂದು ಪ್ರಶ್ನೆ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದ್ಯೂತದಲ್ಲಿ ಸೋತ ನಂತರ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ಅಜ್ಞಾತವಾಸ ವನವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಬಾಲ್ಯದಿಂದ ನೀವು ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ, ಬೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ರಾಜ್ಯವನ್ನು ಪುನಃ ಕೇಳುತ್ತಿದ್ದಲ್ಲಿ ಈ ಸಂಧಿಯನ್ನು ನಿರಾಕರಿಸಬೇಡ ಸುಯೋಧನ. ಇದು ಅತ್ಯಂತ ಮಹತ್ವವಾದ ವಿಷಯ. ಈ ಸುಸ್ಸಮಯವನ್ನು ವ್ಯರ್ಥ ಮಾಡದೆ ಸಂಧಿಗೆ ಸಮ್ಮತಿಸು. ಹೇ ದಾನವಕುಲ ವಿಜಯಿ, ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮ ಸಲುವಾಗಿಯೂ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆ ರಕ್ಷಿಸುವ ಸಲುವಾಗಿ ನಿನ್ನಲ್ಲಿ ಕ್ಷಮಾ ಭಿಕ್ಷಿಸುತ್ತಿರುವೆ. ಭಿಕ್ಷ ಪ್ರದಾನ ಮಾಡು ಕೌರವೇಶ. ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಟ್ಟಹಾಸ, ಕಪಟ ವಂಚನೆ ಮೋಸ ಹಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ಈ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ಅವಿಚಾರಗಳು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ವಹಿಸಬೇಕಾದದ್ದು ಪ್ರಜ್ಞಾವಂತರಾದ ನಿಮ್ಮೆಲ್ಲರಿಗೂ ಸೇರಿದೆ.
ಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತ ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಹತ್ತ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಏತಕ್ಕೆ ಅನುಜರೊಳ್ ಬಿಡು ಪಂತ ಕುರುಪ, ಏತಕ್ಕೆ ಅನುಜರೊಳ್ ಬಿಡು ಪಂತ, ಸಲ್ಲದು ವೈರ ಸಾಧಿಸದಿರು ಛಲ, ಸಲ್ಲದು ವೈರ ಸಾಧಿಸದಿರು ಛಲ, ಸ್ಥಿರವಲ್ಲ ವೈಭವ ಸ್ಥಿರ ವಿರಾಜ, ಸ್ಥಿರವಲ್ಲ ವೈಭವ ಸ್ಥಿರ ವಿರಾಜ, ದುರುಳರ ಬೋಧೆಗೆ ಕೊಡದಿರು ಜೋಕೆ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ, ರಾಜವನಿತ್ತು ಸುಖದಿ ಬಾಳು, ರಾಜವನಿತ್ತು ಸುಖದಿ ಬಾಳು, ಏತಕ್ಕೆ ಅನುಜರೊಳ್ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ವತ್ಸ ದುರ್ಯೋಧನ, ಶಾಂತಿ ಸಂಧಾನಕ್ಕಾಗಿ ಬಂದವನನ್ನು ಸಮಾಲೋಚನೆ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ, ಹಠದಿಂದ ಇದನ್ನು ನಿರಾಕರಿಸಬೇಡ. ಪಾಂಡವರೇನು ಅನ್ಯರೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನೀಡಿ ಅವರನ್ನು ಆಧರಿಸು. ಇದು ನನ್ನ ಅಭಿಮತ. ದುರ್ಯೋಧನ, ಯಾರು ಮಾತನಾಡುತ್ತಿರುವವರು? ಓ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ಹೌದು ದುರ್ಯೋಧನ, ನನ್ನ ರೋದನವೂ ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡುವುದು? ಕೆಡುವರನ್ನು ಕಂಡಾಗ ವಿವೇಕ ಹೇಳುವುದು ನಮ್ಗಳ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷ ಉಂಟಾಗುವುದು. ದುರ್ಯೋಧನ, ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀ ಕೃಷ್ಣ ಪರಮಾತ್ಮನು ಹೇಳಿದಕ್ಕಿಂತ ಹೆಚ್ಚಿಗೆ ನಾನು ಏನೂ ಹೇಳಲಾರೆ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುತ್ತಿರುವುದು. ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿಮ್ಮ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ. ಕೃಷ್ಣ, ಸಾಕು ಮಾಡು. ಏನೆಂದು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ? ಹಾಗಲ್ಲ ಕೇಳು. ಭರತ ಕಂಡವ ಜಯಿಸಿ ಅರುಷದಿಂ ಕುರುಕುಲವ ಪಾಲಿಸುತ್ತಿರ್ಥ ಎನಗದಾರು ಸಾಟಿ. ಭರತ ಕಂಡವ ಜಯಿಸಿ ಅರುಷದಿಂ ಕುರುಕುಲವ ಪಾಲಿಸುತ್ತಿರ್ಥ ಎನಗದಾರು ಸಾಟಿ. ಬಂಡ ಭೀಮನ ಗುಂಡಿಗೆಯ ಸೀಳಿ ಬಂದ ಕೈಯಲ್ಲಿ ಎನ್ನನು ಜನಿಗದಾರು ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದನೆಂಬ ಧನುವ ಪಡೆದ ಈ ಕರ್ಣನಿಗದಾರು ಸಾಟಿ. ಅಸಮ ಬಲಶಾಲಿಗಳು, ಅಸಮ ಬಲಶಾಲಿಗಳು, ಭೀಷ್ಮ ದ್ರೋಣಾದಿಗಳು ಸಾಹಸದಿಂದಲೇ ಬಡೆದರು ಮುಕುಟನಂದನರು. ಕೃಷ್ಣ,
ಬಂಡ ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ದೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಹೇಳಿ ಪಾಂಡವರು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಲು ಯೋಜನೆ ಮಾಡುತ್ತಿರಲವೇ ಆ ನಿನ್ನ ಹೇಳಿ ಪಾಂಡವರು ಅದು ದುರಾಶಯ. ನಾವೇ ಸಮರ್ಥರು ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರಲವೇ ಆ ನಿನ್ನ ಹೇಳಿ ಪಾಂಡವರು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಹೇಳಿ ಪಾಂಡವರ ಬಾಳುವುದು ಬೇಡ 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 ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ನಾಡಿಗೊಳಗದು ಕಾಡಿಗೋಗಲೇ ಬೇಡ ಬೇಡ ವಿಲಾಸಗಳು ನಾಡಿಗೊಳಗದು ಕಾಡಿಗೋಗಲೇ ಬೇಡ ಬೇಡ ವಿಲಾಸಗಳು ಭ್ರಷ್ಟ ಪಾಂಡವರ ಮುಷ್ಟಿಗುರಿತ ಭ್ರಷ್ಟ ಪಾಂಡವರ ಮುಷ್ಟಿಗುರಿತ ಎಲ್ಲವೋ ಕೃಷ್ಣ, ಧಿಕ್ಕಾರವನ್ನು ಸಹಿತನ ಪುಟಿರಗಳು ಧಿಕ್ಕಾರವನ್ನು ಸಹಿತನ ಧಿಕ್ಕಾರವನ್ನು ಸಹಿತನ ಪುಟಿರಗಳು ಧಿಕ್ಕಾರವನ್ನು ಸಹಿತನ ಉಪ್ಪು ಮೇರೆ ಮೇರೆದು ಕೊಪ್ಪು ಮಾತುಗಳಾಡಿ ಎಪ್ಪುಳಿಯ ಗರ್ಭವನ್ನು ನಿರ್ಭೇದಿಸುವೆನ ಉಪ್ಪೊಪ್ಪಿ ಮೇರೆ ಮೇರೆದು ಕೊಪ್ಪು ಮಾತುಗಳಾಡಿ ಎಪ್ಪುಳಿಯ ಗರ್ಭವನ್ನು ನಿರ್ಭೇದಿಸುವೆನ ಧಿಕ್ಕಾರವನ್ನು ಸಹಿತನ ಪುಟಿರಗಳು ಧಿಕ್ಕಾರವನ್ನು ಸಹಿತನ. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡವಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಈ ಅರ್ಜುನನ ಮೇಲಿನ ನನ್ನ ನಗೆ ತೀರದೆ ಹೊರತು ಈ ರಾಧೆಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ಚಲಿಸದು ರಾಧೆಯನ ಪಂಥ, ಚಲಿಸದು ರಾಧೆಯನ ಪಂಥ, ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ, ಮಹಾರಥಿಕರೆಂದೆನಿಸಿ ಮತಿಗೆಟ್ಟು ನುಡಿವಿರೇಕೆ, ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಶಿರವ ಅರಿವ ತನಕ, ದುರುಳ ಪಾರ್ಥನ ಶಿರವ ಅರಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ. ರಾಜೇಂದ್ರ, ಸಂಧಿಮ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಸಂಪೂರ್ಣ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಯೋಚಿಸುತ್ತಿರುವೆಯಾ? ಇದೋ ನಿನ್ನ ಧರ್ಮ. ಪರಮಾತ್ಮ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಪರಮಾತ್ಮ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ದೂತನಾದರೂ ಏಕನಾಥನ್ಯಾರೋ, ಇತವ ಕೆಣಿಕಿ ಫಲಿಸಿದೊಡೆ ಉನ್ನ ಬರುವುದು ವೀರ ಸಮರ.
ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ದನಗಳನ್ನು ನಡೆಸುವ ಎಷ್ಟೋ ಮೇಲು ಯದುಪತಿ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೇ ಭಲೇ ಅಂಗಾಧಿಪತಿ, ನಿನ್ನೀ ದರ್ಪಿತ ನುಡಿಗಳಿಗೆ ಯಾದವಗಿರಿನ ಕಂಠ ಬಿಗಿದಂತಾಯ್ತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದ್ರೂ ಒಂದು ಮಾತನ್ನು ಹೇಳುವೆ, ಕೇಳು. ಭಾರತ ಭೂಮಿ ಜಯಿಸಿ ದುರಾಸ, ಭಾರತ ಭೂಮಿ ಜಯಿಸಿ ದುರಾಸ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಜಯಿಸಿ ದುರಾಸ, ಜಯಿಸಿ ದುರಾಸ. ದುರ್ಯೋಧನ, ಕರೆಸಿದಲಿ ಅನುಜಾತರ ಅವ ಕರೆಸಿದಲಿ ಅನುಜಾತರ ಕರೆಯಲ್ಲಿ ಕಡೆ ಸುಖಿಯಾಗಿ ಕರೆಯಲ್ಲಿ ಕಡೆ ಸುಖಿಯಾಗಿ ಬೈರನೆಯ ನೀಗಿ ಸೈರನೆಯ ತಾಳೆ ದುರ್ಯೋಧನ, ನಿನ್ನ ಬಂಧುಗಳನ್ನು ಸಹೋದರರನ್ನು ಒಂದು ಬಾರಿ ದೃಷ್ಟಿಟ್ಟು ನೋಡು. ಇನ್ನೊಬ್ಬನ ಸಲುವಾಗಿ ಸಂಪೂರ್ಣ ಕ್ಷತ್ರಿಯ ಸಮೂಹವನ್ನು ನಾಶ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಇವರೆಲ್ಲರ ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತು ಅವರಿಗೆ ಮತ್ತೇನು ಬೇಕಾಗಿಲ್ಲ. ಇದು ಅತ್ಯಂತ ಮಹತ್ವವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾ ಭಿಕ್ಷೆಯನ್ನು ಯಾಚಿಸುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನನ್ನೊಡನೆ ಸೇರಿ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಾಗದಲ್ಲಿ ದೀಕ್ಷಿತದಾಗು. ಆಗ ವಿಶ್ವ ಸೃಷ್ಟಿಯಲ್ಲಿ ಅಪ್ರತಿಮನೆನಿಸುವೆ. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಕೊಂಡಾಡುವರು. ಪಾಂಡವರಿಗೆ ಅರ್ಧ ರಾಜ್ಯದ ಹಕ್ಕನ್ನು ಕೊಡದೆ ಇದ್ದರೂ ಹೋಗಲಿ, ಅವರ ಈ ಇಚ್ಛೆನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ಹೇ ದಾನವ ಕುಲ ವಿಜಯಿ, ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವನ ಕೋಟೆಯನ್ನು ರಕ್ಷಿಸುವ ಸಲುವಾಗಿ ನಿನ್ನಲ್ಲಿ ಈ ಕ್ಷಮಾ ಭಿಕ್ಷೆಯಾಸುತ್ತಿರುವೆ. ಭಿಕ್ಷೆ ಪ್ರದಾನ ಮಾಡು ಕೌರವೇಶ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಮಾವ, ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದಿದ್ದು ನನ್ನ ತಪ್ಪೇ? ಇಲ್ಲವಲ್ಲ ಕೌರವೇಶ್ವರ, ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳಿದ್ದು ಅಧರ್ಮದ ಕಾರ್ಯವು? ಯಾರೋ ಬುದ್ಧಿಗೆಟ್ಟವರು ಹೇಳಬೇಕಷ್ಟೇ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ. ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ. ರೂಢಿಯಲ್ ಅವನು ಶ್ರೇಷ್ಠನೆಂದಿಪನೇ, ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ? ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ? ಅರಿತು ನೀನದನ್ನೆಲ್ಲವ, ಅರಿತು ನೀನದನ್ನೆಲ್ಲವ ಪ್ರಾಂತಿ ಮೂಡಿಕೆಯ ಮುಕುಂದ, ಪ್ರಾಂತಿ ಮೂಡಿಕೆಯ
ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಒಂದು ವೇಳೆ ಯುದ್ಧವಾದರೆ ಅವಶ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುತ್ತಿರುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಬಿದ ನೀನು ಈ ದುಷ್ಟ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆದದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ತುಂಬಿದ ಸಭೆಗೆಳೆತರಿಸಿ ನೀನು ಮಾಡಿದ ಅವಚ್ಯ ಅಪರಾಧವು ಅನಂತ ಕಾಲಕ್ಕೂ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರಾದ ಆತ್ಮೀಯರಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ಸ್ವಭಾವವನ್ನೇ ತೋರಿದೆ. ಭೀಷ್ಮ, ವಾರಣಾವತದ ಅರಗಿನ ಮನೆ, ಏಕಚಕ್ರಾಂಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಯಾಚರಣೆಯಲ್ಲಿ ಪ್ರವರ್ತನಾದ ನಿನಗೆ ಕೀರ್ತಿಯಾಗು ಶ್ರೇಯಸ್ಸು ಎಂದಿಗೂ ಲಭಿಸದು ಸುಯೋಧನ, ಎಂದಿಗೂ ಲಭಿಸದು. ಅವರಿಂದ ಭ್ರಮೆ. ಕೃಷ್ಣ ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ವೀರ ಕಟ್ಟಾಳು ಈ ಕೌರವೇಶ್ವರನನ್ನೇ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡುವಸತಿ ಪಾಂಚಾಲಿ. ಅಂದೇ ತೊಟ್ಟನು ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರರೇ, ಕದನ ಕಾಲ್ಕೆರಲು ನಿಂತರೆ ಸರಿ. ಕಲಿಯಂಶದಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಾಸಣದ ಮಣ್ಣಲ್ಲಿ ಮಣ್ಣು ಹಿಡಿದು ಮಣ್ಣಾಗಿ ಹೋದರೂ ಸರಿ. ಶರವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳುವ ಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳುವ ಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದನೆ ಕಡುಕಲು ತರ್ಪದೆ, ಛಲವನ್ನು ಬಿಡದನೆ ಕಡುಕಲಿ ತರ್ಪದೆ. ಛಲವ ಜಯಿಸಿ ಘನಮುದಗಳು, ಛಲವ ಜಯಿಸಿ ಘನಮುದಗಳು ಮೆರೆಯು ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿನ ಬಿಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ನನ್ನೊಡನೆ ಯುದ್ಧವ, ಆ ಪಾಂಡು ನಂದನರು ನನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನು, ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನು. ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಿರಂತರ ಬಿಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ, ಬಿಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶಸ್ಪಂದನದಲ್ಲಿ, ವೀರರಥಿಕರ ಮಹಾಘೋಷದಲ್ಲಿ. ಕೃಷ್ಣ, ಛಲತಟ್ಟು ಮಾಡುವೆನು ಯುದ್ಧ ಕರಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಕೃಷ್ಣ, ಇದೇ ನಮ್ಮ ಕಡೆಯ ಸಂದೇಶ. ಹೋಗು, ಆ ನಿನ್ನ ಹೇಳಿ ಪಾಂಡವರಿಗೆ ಯುದ್ಧ ಸಲಕರಣೆಗಳನ್ನು ಸಿದ್ಧಪಡಿಸುವಂತೆ ಹೇಳಿಬಿಡು. ಗೌರವೇಶ್ವರ, ಈ ದರ್ಪಿತ ನುಡಿಗಳನ್ನು ನೀನು ಎಷ್ಟು ಸಹಿಸಬಲ್ಲೆ? ಅಗ್ರಜ, ಸಹೋದರ, ಇದು ಕುರು ಸಹೋದರರ ರಾಜಸಭೆ ಅಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಈ ಪರಿಪುಷ್ಟರಾದ ಇರುದ್ದರು ನಿನ್ನ ನಿಂದನೆಯನ್ನು ಹೇಗೆ ತಲೆ ಕಚಿತಿನಿಂದ ಕೇಳುತ್ತಿರುವರು? ಸಮಯವು ದೊರಕಿದರೆ ಇವರು ಎಂತಹ ದ್ರೋಹ ಚಿಂತನೆಗೂ ಎದುರಾತಕ್ಕವರಲ್ಲ. ನಡೆ ಅಣ್ಣ, ಇಲ್ಲಿಂದ ಹೋಗೋಣ. ಸರಿಯಾಗಿ ಹೇಳಿದ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ. ಕುಮಾರನಿಲ್ಲಿ. ಕುಮಾರ, ದುರ್ಯೋಧನ, ಕುಮಾರ, ಸುಯೋಧನ.
ಬಂದರು? ನಾನು ಕುಮಾರ. ಏಕೆ ತಾಯಿ ಮಾತನ್ನು ಕೇಳಲು ನಿನಗಿಷ್ಟವಿಲ್ಲವೇ? ಅಗಣ್ಯ ರಥ ಉಪವಾಸಗಳನ್ನು ಮಾಡಿ ನಿನ್ನನ್ನು ಸಲಹಿರುವೆನು. ನನ್ನ ಎದೆ ರಕ್ತವನ್ನು ಬಸದು ನಿನ್ನನ್ನು ಸಾಕಿರುವೆನು. ನಿನ್ನ ಕಣ್ಣುಗಳಲ್ಲಿ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರು ನನ್ನ ಎದೆಯ ರಕ್ತವೇ ನಷ್ಟವಾದಂತೆ ಎಂದು ಭಾವಿಸಿದ್ದೇನೆ. ಆದ್ದರಿಂದ ತಾಯಿಯ ಮಾತನ್ನು ನಿರಾಕರಿಸಬಾರದು ಮಗನೇ. ನನ್ನ ಮಾತನ್ನು ಕೇಳು. ತನಯ
ಸಮಾಧಾನ ಭಾವದಿಂದ ಈ ಭೂಮಿಯಲ್ಲೆನ್ನ ನೀನೇ ಆಳಬಾರದೆ ಕಂದ. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ಹುಟ್ಟಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ. ಇಲ್ಲ ಇಲ್ಲ ತಾಯಿ, ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನಾ ಧರ್ಮವನ್ನು ಪಾಲನೆ ಮಾಡುವೆನು. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪಷ್ಟ ಸ್ಪಂದನದಲ್ಲಿ, ವೀರರಥಿಕರ ಮಹಾಘೋಷದಲ್ಲಿ. ಕೃಷ್ಣ, ಇದೇ ನಮ್ಮ ಕಡೆಯ ಸಂದೇಶ. ನಾವು ಸಮರಯಜ್ಞ ದೀಕ್ಷಿತರು. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ. ಕೃಷ್ಣ, ಎಲ್ಲವನ್ನೂ ಕೇಳಿದೆಯಲ್ಲ, ಇನ್ನೂ ಇಲ್ಲಿಯೇ ನಿಂತಿರುವೆಯಲ್ಲ. ನೀನಿನ್ನು ಹೊರಡಬಹುದಲ್ಲ. ನಮಗಿನ್ನು ಸಮಯವಿಲ್ಲ. ಸಮಯವಿಲ್ಲ. ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿರುವುದು? ಹಸಿದ ಭೇಟಿಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಧರ್ಮಾಚರಣೆಗೆ ಸಮಯವೆಲ್ಲಿರುವುದು? ಹತಭಾಗ್ಯ ಕುಮಾರಿ, ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಈ ಕುರುಕುಲವು ನಾಶವಾಗುವುದು. ನಾನು ಮಾತ್ರ ನನ್ನ ಗತಿಗಳಂತೆ ನೀರವಾದ ದುಃಖವನ್ನು ನೋಡಬೇಕಾಗುವುದು. ಹೇ ದೇವ, ಈ ಗಾಂಧಾರಿ ಲಲಾಟದಲ್ಲಿ ಎನ್ನು ಎಂತಹ ಕರಳಜನಕವಾದ ಕಥೆಯನ್ನು ಬರೆದಿರುವೆ. ಅನರ್ಥವಾಯಿತು ವಾಸುದೇವ. ಅನರ್ಥವಾಯಿತು. ಆ ದುಷ್ಟರು ತಮ್ಮನ್ನು ಬಂಧಿಸಲು ತಂತ್ರ ಹುಡುಕ್ತಿರುವರು. ಅಸಂಭವ. ನಾನು ದೂತನಾಗಿ ಬಂದಿರುವೆ. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಲ್ಲವೇ? ಏನು ದುರ್ಯೋಧನ ದರ್ಪ ಇಷ್ಟೊಂದು ಮಿತಿ ಮೀರಿದೆ? ವಾಸುದೇವ, ಸಜ್ಜನಿಂದ ಪರಿತ್ಯಕ್ತವಾದ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಬೇಗನೆ ಈ ಜಾಗವನ್ನು ತ್ಯಾಗ ಮಾಡಿ. ಗಾಂಧಾರಿ ದೇವಿ, ದುರ್ಯೋಧನಿಗೆ ಹೆದರಿ ನಾನಿನಿಂದ ಪಲಾಯನ ಮಾಡಲೇ? ಅದು ಎಂದೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಲ್ಲಿ ಸದೆಬಡಿದ ಕೃಷ್ಣನು ಒಬ್ಬ ದರ್ಪಾಂಧಿತ ಕೌರವನಿಗೆ ಬೀತನಾಗುವುದೇ? ರಾಜಮಹಿಷಿ, ಈ ನನ್ನ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂದು ನೀವು ತಿಳಿದಿರುವಿರಿ. ಇದರ ಕೋಟಿ ಅಂಶಗಳಿಂದ ಒಂದಲ್ಪ ಅಂಶ ಹೊರಟರೆ ಸಾಕು, ಈ ಜಗತ್ತಿನ ಪ್ರಳಯ ಪ್ರಾರಂಭವಾಗುವುದು. ನಕ್ಷತ್ರ ಗ್ರಹ ತಾರೆಗಳು ಮಕ್ಕಳಿನ ತಿರುಗಲ್ಲಿನಂತೆ ಕುಣಿಯತೊಡಗುವವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಿನಲ್ಲಿ ಹೊರಳಾಡುವರು. ಇಂತಹ ನಾನು ಒಬ್ಬ ಬಲಹೀನನಾದ ಕೌರವನಿಗೆ ಬೀತನಾಗುವುದೇ? ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ತಂದೆ. ಕೃಷ್ಣ,
ನನ್ನಲ್ಲಿಲ್ಲ. ಆದ್ದರಿಂದ ಬೇಗನೆ ಈ ಜಾಗವನ್ನು ತ್ಯಾಗ ಹೇಳು ಮಾಡು. ತಾಯಿ, ಇಂದು ನಿಮ್ಮ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಓಡುವೆನು. ನಾನು ಯಾವ ಮಹತ್ತರ ಆಸೆಯಿಂದ ಬಂದೆನೋ ಅದು ದೀಪವನ್ನು ಎಂದಿಸಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ಆ ಕೌರವನ ಅಹಂಕಾರವು ನಾಶವಾಗಲಿ. ದುರ್ಯೋಧನನ ಪ್ರಿಯ ಬಂಧುವೆಂದು ತಿಳಿದು ಆಲಂಗಿಸಲೆಂದು ಬಂದೆ. ಆದರೆ ಅವನ ಔದತ್ವವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಕೋಪಿತವೇ ಹೆಚ್ಚಿ ರೆಕ್ಕೆಯುಟ್ಟಿ ಹಾರಾಡಕ್ಕೂ ಮುನ್ನವೇ ದುರ್ಮಣಕ್ಕೀಡಾಯಿತು. ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂತಿರುಗುತ್ತಿರುವೆ. ಆದರೆ ಚಿಂತೆಯಿಲ್ಲ ರಾಜಮಹಿಷಿ, ಇಂದು ನಿಮ್ಮ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುತ್ತಿರುವೆನು. ನಿಲ್ಲು ವಂಚಕ. ಕತೆ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ಕತೆ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ಅದಕ್ಕಿಂತ ಒದರುವೆ, ಅದೇ ಮಾತ ಬದಳುವೆ. ಅದಕ್ಕಿಂತ ಒದರುವೆ, ಅದೇ ಮಾತ ಬದಳುವೆ. ಕುಲಹೀನ ಕುಲವ ಮರೆತೆಯ ದುರದಳು ಕಡಿಯದೆ ಬಿಡುವೆನೆ. ಕುಲಹೀನ ಕುಲವ ಮರೆತೆಯ ದುರದಳು ಕಡಿಯದೆ ಬಿಡುವೆನೆ. ಕತೆ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ಅದನ್ನದಲ್ಲಿ ನಿನ್ನ ಅದವನಡಗಿಪ ಬಾಬಾ ಅದನ್ನದಲ್ಲಿ ನಿನ್ನ ಅದವನಡಗಿಪ ಚದುರರಿ ಮರಿವೆ. ಮಂದಮತಿಯಂತೆ ಮುಂದನರಿಯದೆ ಬಾಬಾ ಮಂದಮತಿಯಂತೆ ಮುಂದನರಿಯದೆ ಮುಂದುಗವ ಪಡುವೆ. ಚೇಸಾರ ನಾ ಸಹಿತೆ ಈ ನಿನ್ನ ಮೋಸ. ಚೇಸಾರ ನಾ ಸಹಿತೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಸೈರಿಸಬಲ್ಲವರ ಪರಮ ಪುರುಷನಿಂದ ಬಿರುದನು ಪಡವಿಯು ಕಡಿಯದೆ ಬಿಡುವೆನೆ. ಪರಮ ಪುರುಷನಿಂದ ಬಿರುದನು ಪಡವಿಯು ಕಡಿಯದೆ ಬಿಡುವೆನೆ. ಕೆಡುಕನೆ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ಸೈರಣೆ ಸೈರಣೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ನಿನ್ನ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುಕುಲದ ಕಳಂಕ ಸ್ವರೂಪನೇ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿತ್ತಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದೋ? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳೋಕ್ಕಿಂತ ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನಮ್ಮ ಮಾವನವರು ಒಂದು ಮುಖ್ಯ ಸಲಹೆಯನ್ನಿತ್ತಿದ್ದಾರೆ. ಶಕುನಿ ಮಾವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ಹಾಗೂ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಈ ಕೂಡಲೇ ಈ ಕಳ್ಳ ಕೃಷ್ಣನನ್ನು ಬಂಧಿಸು. ಯಾರನ್ನು ಬಂಧಿಸುವರಿ? ಮಂದಮತಿಗಳ ನಿನ್ನನ್ನು ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲ್ಪಟ್ಟಂತೆ ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಅಗ್ರಜ, ಸಹೋದರ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಕೃಷ್ಣ